ಎಲ್ಲರಿಗೂ ನಮಸ್ಕಾರ. ನಾನು ನಯನ. ಒಂದು ಕಡೆ ಗೆಲುವಿನ ಸಂಭ್ರಮ, ಮತ್ತೊಂದು ಕಡೆ ದಿಗ್ಗಜ ಆಟಗಾರರ ಸಾಲು ಸಾಲು ವಿದಾಯ. ಅಭಿಮಾನಿಗಳಿಗೆ ಖುಷಿಯನ್ನ ಸಂಭ್ರಮಿಸಬೇಕೋ ಅಥವಾ ನೆಚ್ಚಿನ ಆಟಗಾರರ ವಿದಾಯದ ಸುದ್ದಿ ಕೇಳಿ ದುಃಖ ತಪ್ತರಾಗಬೇಕೋ ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿ ನಿರ್ಮಾಣವಾಗಿದ್ದಂತೂ ನಿಜ. ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು. 17 ವರ್ಷಗಳ ಬಳಿಕ ಟೀಂ ಇಂಡಿಯಾ ವಿಶ್ವಕಪ್ ಟ್ರೋಫಿಯನ್ನ ಗೆದ್ದಿದೆ. ಆದರೆ ಇದರ ಮಧ್ಯೆ ದಿಗ್ಗಜ ಆಟಗಾರರಾದ ತಂಡದ ಗೆಲುವಿಗೆ ಶ್ರಮಿಸಿರುವಂತಹ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಆಲ್ರೌಂಡರ್ ರವೀಂದ್ರ ಜಡೇಜಾ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ. ಇದು ನಿಜಕ್ಕೂ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳುವುದಕ್ಕೆ ಕಷ್ಟವಾಗಿರುವಂತಹ ವಿಚಾರ. ಹಾಗಾದ್ರೆ ಈ ಆಟಗಾರರು ಟಿ20 ಕ್ರಿಕೆಟ್ಗೆ ವಿದಾಯ ಹೇಳಿದ್ಯಾಕೆ? ಭಾರತ ತಂಡಕ್ಕೆ ಇವರ ಕೊಡುಗೆ ಏನು? ಇವರನ್ನ ಕಳೆದುಕೊಂಡಿರೋದ್ರಿಂದ ಭಾರತ ತಂಡಕ್ಕೆ ಆಗ್ತಾ ಇರುವಂತ ತೊಂದರೆ ಏನು? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಭಾರತ ತಂಡ ಈ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಆದ್ರೆ ಭಾರತ ತಂಡವನ್ನ ಈ ಬಾರಿ ಯಶಸ್ವಿಯಾಗಿ ಮುನ್ನಡೆಸಿದ ದಿಗ್ಗಜರು ಮಾತ್ರ ಚುಟುಕು ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಎಸ್, ಈ ಬಾರಿ ಟಿ20 ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನವನ್ನ ಭಾರತ ನೀಡಿದೆ. ಆಡಿದ ಯಾವ ಪಂದ್ಯದಲ್ಲೂ ಸೋಲನ್ನ ಕಾಣದೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಈ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಾಯಕ ರೋಹಿತ್ ಶರ್ಮಾ. ಒಬ್ಬ ನಾಯಕ ತನ್ನ ತಂಡವನ್ನ ಹೇಗೆ ಮುನ್ನಡೆಸಬೇಕು ಅನ್ನೋದನ್ನ ರೋಹಿತ್ ಶರ್ಮಾ ತೋರಿಸಿಕೊಟ್ಟಿದ್ರು. ಆದ್ರೆ ಭಾರತ ಗೆಲ್ತಾ ಇದ್ದಂತೆ ನಾಯಕ ರೋಹಿತ್ ಶರ್ಮಾ ಟಿ20 ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ನಾಯಕ ರೋಹಿತ್ ಶರ್ಮಾ, ಇದು ನನ್ನ ಕೊನೆಯ ಪಂದ್ಯವಾಗಿತ್ತು. ವಿದಾಯ ಹೇಳಲು ಇದಕ್ಕಿಂತ ಉತ್ತಮ ಸಮಯವಿಲ್ಲ. ಪ್ರಶಸ್ತಿ ಗೆಲುವನ್ನ ಪದಗಳಲ್ಲಿ ಹೇಳೋದು ತುಂಬಾ ಕಷ್ಟ ಅಂತ ಹೇಳಿದ ರೋಹಿತ್ ಶರ್ಮಾ, ಇಂಥ ತಂಡವನ್ನ ಹೊಂದಲು ನಾನು ಅದೃಷ್ಟ ಮಾಡಿದ್ದೇನೆ. ಪ್ರಶಸ್ತಿ ಗೆಲ್ಲೋದು ನನಗೆ ತುಂಬಾ ಅಗತ್ಯವಾಗಿತ್ತು. ಇಷ್ಟು ವರ್ಷಗಳಲ್ಲಿ ನಾನು ಗಳಿಸಿದ ಎಲ್ಲಾ ರನ್ಗಳು, ಅಂಕಿಅಂಶಗಳು ನನಗೆ ಮುಖ್ಯವಲ್ಲ. ಆದ್ರೆ ಭಾರತಕ್ಕಾಗಿ ಪಂದ್ಯಗಳನ್ನ ಗೆಲ್ಲೋದು, ಭಾರತಕ್ಕಾಗಿ ಟ್ರೋಫಿಗಳನ್ನ ಗೆಲ್ಲೋದು, ಅದನ್ನೇ ನಾನು ಎದುರು ನೋಡ್ತಾ ಇದ್ದೆ ಅಂತ ಹೇಳಿದ್ರು. ಇನ್ನು ರೋಹಿತ್ ಶರ್ಮಾ ಮೊದಲ ವಿಶ್ವಕಪ್ ಪಂದ್ಯ ಆಡಿದ್ದು 2007ರಲ್ಲಿ. ಆಗ ಭಾರತ ಕೂಡ ವಿಶ್ವಕಪ್ ಅನ್ನು ತನ್ನ ಮುಡಿಗೇರಿಸಿಕೊಂಡಿತ್ತು. ಅದಾದ ಬಳಿಕ 17 ವರ್ಷಗಳ ನಂತರ ಭಾರತ ಮತ್ತೊಮ್ಮೆ ವಿಶ್ವಕಪ್ ಗೆದ್ದಿದೆ. ಇದು ರೋಹಿತ್ ಶರ್ಮಾ ಅವರಿಗೂ ಕೂಡ ಕೊನೆಯ ಪಂದ್ಯವಾಗಿತ್ತು. ಅಂದ್ರೆ ರೋಹಿತ್ ಅವರ ಮೊದಲ ಪಂದ್ಯ ಹಾಗೂ ಕೊನೆಯ ಪಂದ್ಯ ಎರಡೂ ಕೂಡ ವಿಶ್ವಕಪ್ ಗೆಲುವಿಗೆ ಸಾಕ್ಷಿಯಾಗಿರುವಂತದ್ದು ವಿಶೇಷ. ಇನ್ನು ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ಒಟ್ಟು 159 ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ 4231 ರನ್ಗಳನ್ನು ಗಳಿಸಿದ್ದಾರೆ. ಟಿ20ಯಲ್ಲಿ 32 ಅರ್ಧಶತಕ ಮತ್ತು 5 ಶತಕ ಸಿಡಿಸಿ ಮಿಂಚಿದ್ದಾರೆ. ಈ ಮೂಲಕ ಭಾರತ ತಂಡಕ್ಕೆ ಹಿಟ್ಮ್ಯಾನ್ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಇನ್ನು ರೋಹಿತ್ ಶರ್ಮಾ ನಾಯಕರಾಗಿ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ಭಾರತ ಹಲವು ಬಾರಿ ಐಸಿಸಿ ಟ್ರೋಫಿ ಗೆಲ್ಲುವ ಸನಿಹಕ್ಕೆ ಬಂದು ಎಡವಿತು. ಕಳೆದ ಟಿ20 ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಸೋಲು, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಸೋಲು, 2023ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಸೋಲು ರೋಹಿತ್ ಪಡೆಗೆ ನುಂಗಲಾರದ ತುತ್ತಾಗಿತ್ತು. ಆದ್ರೆ ಈ ಬಾರಿಯ ವಿಶ್ವಕಪ್ನ ಗೆಲುವು ಆ ಎಲ್ಲಾ ನೋವನ್ನ ಮರೆಸಿದೆ ಅಂದ್ರೆ ತಪ್ಪಾಗೋದಿಲ್ಲ. ಈ ಮೂಲಕ ರೋಹಿತ್ ಶರ್ಮಾ ಒಬ್ಬ ಆಟಗಾರನಾಗಿ ಮಾತ್ರವಲ್ಲ, ನಾಯಕನಾಗಿ ಕೂಡ ಯಶಸ್ವಿಯಾಗಿದ್ದಾರೆ. ಇನ್ನು ಭಾರತ ತಂಡದ ಮತ್ತೊಬ್ಬ ಪ್ರಮುಖ ಆಟಗಾರ ಅಂದ್ರೆ ಅದು ಕಿಂಗ್ ಕೊಹ್ಲಿ. ವಿರಾಟ್ ಮೈದಾನದಲ್ಲಿ ವಿರಾಟ ರೂಪವನ್ನ ಪ್ರದರ್ಶನ ಮಾಡೋದಕ್ಕೇನೆ ಕಿಂಗ್ ಕೊಹ್ಲಿ ಅಂತ ಅವರನ್ನ ಕರೀತಾರೆ. ಇನ್ನು ಯಾವಾಗ ತಂಡ ಸಂಕಷ್ಟದಲ್ಲಿ ಇರುತ್ತೆ ಆಗೆಲ್ಲ ವಿರಾಟ್ ಕೊಹ್ಲಿ ತಂಡದ ಕೈ ಹಿಡಿದಿದ್ದಾರೆ. ಉದಾಹರಣೆಗೆ ಮೊನ್ನೆ ಮ್ಯಾಚ್, ಇಡೀ ಟೂರ್ನಮೆಂಟ್ ನಲ್ಲಿ ರನ್ ಬರವನ್ನ ಎದುರಿಸಿದ್ದ ವಿರಾಟ್ ಕೊಹ್ಲಿ ಕೊನೆಯ ಪಂದ್ಯದಲ್ಲಿ 76 ರನ್ ಕಲೆ ಹಾಕಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಹಾಗಾಗಿ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ವಿರಾಟ್ ಕೊಹ್ಲಿ ಅವರ ಉತ್ತಮ ಇನ್ನಿಂಗ್ಸ್ ನೋಡಿ ಫ್ಯಾನ್ಸ್ ಖುಷಿ ಪಡ್ತಾ ಇದ್ರೆ, ಅದೇ ಸಂದರ್ಭದಲ್ಲಿ ಒಂದೇ ಸಲ ಅಭಿಮಾನಿಗಳಿಗೆ ಬರಸಿಡಿಲು ಪಡಿತಂತಾಯ್ತು. ಇದಕ್ಕೆ ಕಾರಣ ಟಿ20 ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಅವರು ವಿದಾಯವನ್ನ ಘೋಷಿಸಿದ್ರು. ಇದು ನಿಜಕ್ಕೂ ಕೂಡ ಅಭಿಮಾನಿಗಳಿಗೆ ಬಹಳ ಬೇಸರದ ಸಂಗತಿಯಾಗಿದೆ. ಈ ಬಗ್ಗೆ ಮಾತನಾಡಿದ ವಿರಾಟ್, ಇನ್ನು ಮುಂದೆ ನಾನು ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಆಡೋದಿಲ್ಲ, ನನ್ನ ಮುಂದಿನ ಪೀಳಿಗೆಗೂ ಅವಕಾಶ ಕೊಡಬೇಕು ಅಂತ ಹೇಳಿದ್ರು. ಇನ್ನು ಕೊಹ್ಲಿ ಟಿ20 ಕ್ರಿಕೆಟ್ನಲ್ಲಿ ಸಾಕಷ್ಟು ದಾಖಲೆಗಳನ್ನ ಬರೆದಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಿರುವ ಆಟಗಾರ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಆಡಿದ 125 ಪಂದ್ಯಗಳಲ್ಲಿ 16 ಪಂದ್ಯಗಳಲ್ಲಿ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅತಿ ಹೆಚ್ಚು ಅಂದ್ರೆ 7 ಸರಣಿ ಶ್ರೇಷ್ಠ ಪ್ರಶಸ್ತಿ ಕೂಡ ಕೊಹ್ಲಿಗೆ ಸೇರಿದೆ. ಇನ್ನು 2024ರ ವಿಶ್ವಕಪ್ ಗೆಲುವಿನೊಂದಿಗೆ ವಿರಾಟ್ ಕೊಹ್ಲಿ MS ಧೋನಿ ನಂತರ ಐಸಿಸಿ ಟ್ರೋಫಿಗಳ ಟ್ರಿಪಲ್ ಅಂದ್ರೆ ಒನ್ ಡೇ ವಿಶ್ವಕಪ್, ಟಿ20 ವಿಶ್ವಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿ 3 ಗೆದ್ದಿರುವ 2ನೇ ಭಾರತೀಯ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ಕೊಹ್ಲಿ ತಮ್ಮ 125 ಪಂದ್ಯಗಳ ಟಿ20 ವೃತ್ತಿ ಜೀವನವನ್ನ ವಿಶ್ವದಲ್ಲೇ 2ನೇ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಆಗಿ ಕೊನೆಗೊಳಿಸಿದ್ದಾರೆ.
ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಟ್ಟು 4188 ರನ್ ಗಳಿಸಿರುವ ವಿರಾಟ್ ಕೊಹ್ಲಿ 48.69 ಸರಾಸರಿ ಮತ್ತು 137.04 ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ಅರ್ಧಶತಕಗಳನ್ನು ಬಾರಿಸಿದ್ದಾರೆ. ಅತಿ ಹೆಚ್ಚು ಅಂದ್ರೆ 369 ಬೌಂಡರಿಗಳನ್ನು ಬಾರಿಸಿರುವ ದಾಖಲೆ ಕೂಡ ವಿರಾಟ್ ಕೊಹ್ಲಿ ಹೆಸರಲ್ಲೇ ಇದೆ. ಈ ಮೂಲಕ ವಿರಾಟ್ ಕೊಹ್ಲಿ ದಾಖಲೆಗಳ ಮೇಲೆ ದಾಖಲೆಗಳನ್ನ ಬರೆದಿರುವ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ಆದ್ರೆ ಇವರ ವಿದಾಯ ಅಭಿಮಾನಿಗಳಿಗೆ ಅತೀವ ಬೇಸರವನ್ನ ಉಂಟು ಮಾಡಿದೆ. ಈ ಇಬ್ಬರು ದಿಗ್ಗಜ ಆಟಗಾರರು ವಿದಾಯವನ್ನ ಘೋಷಿಸಿರುವಂತಹ ಬೆನ್ನಲ್ಲೇ ಭಾರತ ತಂಡದ ಬೆಸ್ಟ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ರವೀಂದ್ರ ಜಡೇಜಾ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರೆಲ್ಲ ಒಂದೇ ಗುಂಪಿನ ಆಟಗಾರರು ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ 2007ರ ವಿಶ್ವಕಪ್ನಲ್ಲಿಯೂ ಕೂಡ ಈ ಮೂವರು ಆಟಗಾರರು ತಂಡಕ್ಕಾಗಿ ಶ್ರಮಿಸಿದ್ರು. ಆಗ ಇವರೆಲ್ಲರೂ ಕೂಡ ಹೊಸದಾಗಿ ವಿಶ್ವಕಪ್ ಅನ್ನ ಆಡ್ತಾ ಇದ್ದಂತವ್ರು. ನಂತರ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಇವರು ಒಟ್ಟಿಗೆ ಆಟವಾಡಿದ್ರು. ಈ ಮೂಲಕ ಈ ಮೂರು ಆಟಗಾರರು ಒಂದೇ ಸಂದರ್ಭದಲ್ಲಿ ಭಾರತೀಯ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನ ಮಾಡಿದ್ರು. ಆದ್ರೆ ಇದೀಗ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಜೊತೆಯಲ್ಲೇ ರವೀಂದ್ರ ಜಡೇಜಾ ಕೂಡ ಟಿ20 ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. ಎಸ್, 36 ವರ್ಷದ ಅನುಭವಿ ಆಲ್ರೌಂಡರ್ ಪ್ರಸಕ್ತ ಸಾಲಿನ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನವನ್ನ ನೀಡಲಿಲ್ಲ. ಆದ್ರೆ ಇದೀಗ ಟೆಸ್ಟ್ ಕ್ರಿಕೆಟ್ ಮತ್ತು ಓಡಿಐ ಕ್ರಿಕೆಟ್ ಕಡೆಗೆ ಗಮನ ನೀಡುವ ಉದ್ದೇಶದಿಂದ ಟಿ20 ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. ತುಂಬು ಹೃದಯದಿಂದ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ಗೆ ವಿದಾಯ ಹೇಳ್ತಾ ಇದ್ದೇನೆ. ಗೆದ್ದ ಕುದುರೆ ಇಟ್ಟ ಹೆಜ್ಜೆಯಂತೆ ಹೆಮ್ಮೆಯ ಅನುಭವದೊಂದಿಗೆ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ. ನನ್ನ ದೇಶಕ್ಕಾಗಿ ಆಡಿದ ಪ್ರತಿ ಪಂದ್ಯದಲ್ಲೂ ಶ್ರೇಷ್ಠ ಪ್ರದರ್ಶನ ನೀಡುವ ಪ್ರಯತ್ನ ಮಾಡಿದ್ದೇನೆ. ಇದೀಗ ಉಳಿದ ಮಾದರಿಯ ಕ್ರಿಕೆಟ್ನಲ್ಲಿ ಅಂಥದ್ದೇ ಸೇವೆ ಮುಂದುವರಿಸಲು ಎದುರು ನೋಡ್ತಾ ಇದ್ದೇನೆ. ಟಿ20 ವಿಶ್ವಕಪ್ ಗೆಲುವಿನೊಂದಿಗೆ ಕನಸು ನನಸಾದ ಅನುಭವವಾಗಿದೆ. ಎಲ್ಲಾ ನೆನಪುಗಳಿಗೆ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ಬೆಂಬಲಕ್ಕೆ ಆಭಾರಿಯಾಗಿದ್ದೇನೆ. ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಂಚಿಕೊಳ್ಳುವ ಮೂಲಕ ರವೀಂದ್ರ ಜಡೇಜಾ ಭಾನುವಾರ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ವಿಶ್ವದ ಶ್ರೇಷ್ಠ ಆಲ್ರೌಂಡರ್ಗಳ ಪೈಕಿ ಒಬ್ಬರಾದಂತಹ ರವೀಂದ್ರ ಜಡೇಜಾ ತಮ್ಮ ಟಿ20 ವೃತ್ತಿ ಬದುಕಿನಲ್ಲಿ ಈವರೆಗೆ 74 ಪಂದ್ಯಗಳನ್ನು ಆಡಿದ್ದಾರೆ. 127.16 ಸರಾಸರಿ ಸ್ಟ್ರೈಕ್ ರೇಟ್ ಅವರದ್ದಾಗಿದ್ದು ಒಟ್ಟು 515 ರನ್ಗಳನ್ನು ಗಳಿಸಿದ್ದಾರೆ. ಇನ್ನು ಬೌಲಿಂಗ್ ನಲ್ಲಿ 7.13 ಎಕನಾಮಿ ಕಾಯ್ದುಕೊಂಡು 54 ವಿಕೆಟ್ಗಳನ್ನು ಉರುಳಿಸಿದ್ದಾರೆ. ತಮ್ಮ ಟಿ20ಯ ವೃತ್ತಿ ಬದುಕಿನಲ್ಲಿ ಜಡೇಜಾ ಕೇವಲ 3 ಬಾರಿಯಷ್ಟೇ ಪಂದ್ಯಶ್ರೇಷ್ಠ ಗೌರವವನ್ನ ಪಡೆದಿದ್ದಾರೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗಿರುವಂತಹ ಅಂಶ. ಆದ್ರೆ ಟೆಸ್ಟ್ ಮತ್ತು ಓಡಿಐ ಕ್ರಿಕೆಟ್ನಲ್ಲಿ ಭಾರತ ತಂಡದ ಪರ ಅಪ್ಪಟ ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಈ ಮೂಲಕ ಈ ಮೂರು ದಿಗ್ಗಜ ಆಟಗಾರರ ಅಂತಾರಾಷ್ಟ್ರೀಯ ಟಿ20ಯ ಕ್ರಿಕೆಟ್ ಜರ್ನಿ ಮುಕ್ತಾಯವಾಗಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ ಈ ಮೂರು ಜನ ಆಟಗಾರರನ್ನ ಮುಂದೆ ಟಿ20 ಕ್ರಿಕೆಟ್ನಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. IPL ಅನ್ನ ಆಡ್ತಾರೆ, ಆದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಈ ಮೂರು ಜನ ಆಟಗಾರರು ಟಿ20 ಕ್ರಿಕೆಟ್ನಲ್ಲಿ ಭಾರತದ ಪರ ಆಡದೇ ಇರುವಂತದ್ದು ಭಾರತ ತಂಡಕ್ಕೆ ಬಹಳ ದೊಡ್ಡ ನಷ್ಟವಾಗಿದೆ. ಆದ್ರೆ ಮುಂಬರುವ ದಿನಗಳಲ್ಲಿ ಯುವ ಆಟಗಾರರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿದೆ. ಏನಾದ್ರೂ ಇಷ್ಟು ದಿನಗಳ ಕಾಲ ಅತ್ಯುತ್ತಮ ಪ್ರದರ್ಶನ ನೀಡಿ ತಂಡದ ಗೆಲುವಿಗೆ ಶ್ರಮಿಸಿರುವಂತ ಈ ಆಟಗಾರರಿಗೆ ನಮ್ಮದೊಂದು ಸಲಾಂ.